ನನ್ನ ಹೆಸರು ಜಗನ್ನಾಥ್ ಎಸ್ ಚಿಂತನಳ್ಳಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯಾದಗಿರಿ ಜಿಲ್ಲಾ ಅಧ್ಯಕ್ಷರು. ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡುತ್ತಿರುವ ಉದ್ದೇಶ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ 31 ಜಿಲ್ಲೆಗಳಲ್ಲಿ ಬೈಕ್ ಜಾಥಾ, ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬೈಕ್ ಜಾಥಾ ಹಮ್ಮಿಕೊಂಡಿದ್ದು, ನಮ್ಮ ಜಿಲ್ಲೆಗೆ ಇದೇ 26ನೇ ತಾರೀಕು ಸೋಮವಾರ 4:30 ಗಂಟೆಗೆ ಬೈಕ್ ಜಾಥಾ ಸೇರಲಿದೆ. ದಯವಿಟ್ಟು ಯಾದಗಿರಿ ಜಿಲ್ಲೆಯ ಭಾಳಷ್ಟು ಕಾರ್ಯಕರ್ತರು ಹಾಗೂ ಜನಗಳು ಸೇರಿ ಈ ಬೈಕ್ ಜಾಥಾವನ್ನು ಯಶಸ್ವಿ ಮಾಡಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಳ್ತೀವಿ. ಎಲ್ಲಿ ಯಾವ ಕಡೆಯಿಂದ ಪ್ರವೇಶ ಮಾಡ್ತಾರೆ? ಗುಲ್ಬರ್ಗ. ಬೀದರ್, ಗುಲ್ಬರ್ಗ, ಯಾದಗಿರಿಗೆ ಬರೋದು ಗುಲ್ಬರ್ಗದಿಂದ ಪ್ರವೇಶ ಆಗುತ್ತೆ. ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದುಗಡೆಯಿಂದ ಹಾಗೂ ರಾಯಚೂರು ಶಾಸ್ತ್ರಿ ವೃತ್ತದಿಂದ ಹಳೆ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ರಾಯಚೂರು ಹೋಗುತ್ತೆ. ರಾಯಚೂರಿಗೆ ತಗೊಳ್ತಾರೆ. ಜಾಥಾದ ಉದ್ದೇಶ ಏನು? ಜಾಥಾದ ಉದ್ದೇಶ ಆಗಿದ್ದು ಸರ್, ರಾಜ್ಯದಲ್ಲಿ ಜನಜಾಗೃತಿ ಮೂಡಿಸೋದಾಗಲಿ, ಈಗ ಮಾಡ್ತಿರುವಂಥ ರಾಜಕೀಯ ಪಕ್ಷಗಳು ಜನಪರವಾಗಿ ಯಾವ ಕೆಲಸಗಳು ಮಾಡ್ತಾ ಇಲ್ಲ, ಬರೀ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಜನಗಳಿಗೆ ಮೋಸ ಮಾಡ್ತಾ ಇದ್ದು, ಅಧಿಕಾರ ಚುಕ್ಕಾಣಿ ಇದ್ದಂತೆ ಅದೆಲ್ಲ ಮರಿಚುಕೆಗಳಾಗ್ತಾ ಇದ್ದಾವೆ. ಇದನ್ನೆಲ್ಲ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಜನಜಾಗೃತಿ ಮಾಡ್ತಾ ರಾಜ್ಯವ್ಯಾಪಿ ಮಾಡ್ತಾರೆ. ರಾಜ್ಯವ್ಯಾಪಿ 31 ಜಿಲ್ಲೆಗಳಲ್ಲಿ 13 ದಿನಗಳಲ್ಲಿ 31 ಜಿಲ್ಲೆಗಳಲ್ಲಿ ಈ ಜಾಥಾ ಆಗ್ತಾ ಇದೆ ಸರ್. 3,500 ಕಿಲೋಮೀಟ್ರು ಈ ಜಾಥಾದ ಟೋಟಲ್ ಉದ್ದ. ಸಮಾರೋಪ ಬೆಂಗಳೂರು ನೆಲಮಂಗಲ್ ಸರ್. 2ನೇ ತಾರೀಕು 3ನೇ ತಿಂಗಳ ನೆಲಮಂಗಲದಲ್ಲಿ ಸಮಾರೋಪ. ಥ್ಯಾಂಕ್ ಯು.